ಬಾಗಲಕೋಟೆಯ ನವನಗರದಲ್ಲಿರುವ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಗತ್ಯ ಮಾತ್ರೆ ಔಷಧಿಗಳ ಕೊರತೆಯನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಂತಿಪೂರ್ಣ ಭಿಕ್ಷಾಟನಾ ಪ್ರತಿಭಟನೆ ಯಶಸ್ವಿಯಾಗಿ ನಡೆಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಉಸ್ತುವಾರಿಗಳಾದ ಶಿವಾನಂದ ಯಡಹಳ್ಳಿ ಅವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಅತ್ಯಂತ ಪರಿಣಾಮಕಾರಿಯಾಗಿ ಮಾತನಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಕೊರತೆಯಿಂದ ಜನರು ಎದುರಿಸುತ್ತಿರುವ ಸಂಕಷ್ಟವನ್ನು ಸರ್ಕಾರದ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು, ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷರು ಹಾಗೂ ಪಕ್ಷದ ಸೈನಿಕರು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು. ಸಾರ್ವಜನಿಕರು ಕೂಡ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ 1 ಅಥವಾ 2 ರೂಪಾಯಿ ಭಿಕ್ಷೆ ನೀಡಿ ಜನರ ಆರೋಗ್ಯ ಹಕ್ಕಿನ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಅರ್ಜಿ ಸಲ್ಲಿಸಲಾಗಿದ್ದು, ಅದರ ಮುಂದುವರಿಕೆಯಾಗಿ ಈ ಶಾಂತಿಪೂರ್ಣ ಹೋರಾಟವನ್ನು ನಡೆಸಲಾಗಿದೆ. ಪ್ರತಿಭಟನೆ ನಂತರ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಸಮಸ್ಯೆಗೆ ತುರ್ತು ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹಿಸಿದೆ. ತೌಸಿಫ್ ಕೆರೂರ್, ಭೀಮವಾದ ನ್ಯೂಸ್, ಬಾಗಲಕೋಟೆ. ಗೌರ್ಮೆಂಟ್ ದವಾಖಾನ್ಯಾಗ ಔಷಧಿ ಹೊಸ ಬಂದು ಕೊಡತ್ತದ, ಅದು ಮೆಡಿಕಲ್ದಾಗ ತಗೋ ಅಂತೇಳಿ ಹಂಗೆ ಕೊಡುವಂಗಿಲ್ರಿ. ಅದು ಅದಕ್ಕೆ ಹೋಗಿಲ್ಲ ನಾವು ಭಿಕ್ಷೆ. ನಾನು ನನಗೆ ಕಾಲುಗಳನ್ನು ನನಗಂದ್ರೆ ಜನಕ್ಕೆ ಆರೋಗ್ಯ ಸಾಧ್ಯವಾದ ಮಟ್ಟಿಗೆ ಎಲ್ಲ ಔಷಧಿಗಳನ್ನ ಹೊರಗೆ ಬರೆದು ಕೊಡ್ತಾರೆ. ಆಪರೇಷನ್ ಹೊರಗೆ ಬರೆದು ಕೊಡ್ತಾರೆ. ಜನ ನಮಗೆ ಹೇಳಿದ್ದಾರೆ, ಸರ್ ಹೊರಗಡೆ ಯಾಕೆ ಬರೆದು ಕೊಡ್ತಿದ್ದೆ ಅಥವಾ ನಿಮಗೆ ಏನು ಕೊಡ್ತಿದೆ ಪ್ಲೀಸ್ ಮಾಡಿ. ಖಂಡಿತವಾಗಿ ನಮ್ಮಲ್ಲಿ ಈಗ ಹಾಸ್ಪಿಟಲಲ್ಲಿ ಬರುವಂಥ ಹೆಚ್ಚಾಗಿದೆ. ಅಭಿವೃದ್ಧಿಯಾಗಿದೆ, ನಮ್ಮದು ಔಷಧ ಪ್ರಮಾಣ ಬೇಡಿಕೆ ಹೆಚ್ಚಾಗಿದೆ. ಟೆಂಡರ್ ಮಾಡಿ ಇದು ನಾವು ನಮ್ಮಲ್ಲೇ ಟೆಂಡರ್ ಮಾಡ್ತೀವಿ. ಇವಾಗ ನಾವು ಮತ್ತು ಏಜೆನ್ಸಿ ಕೊಟ್ಟು ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಮತ್ತು ವೀಲ್ ಚೇರ್ ನಾವು ಬೇಕಾದ್ರೆ ನಿಮ್ಗೆ ಎಲ್ಲ ಸಮೇತ ಕೊಟ್ಟು ವೀಲ್ ಚೇರನ್ನು ವೀಲ್ ಚೇರ್ ತೊಗೊಂಡ್ಬಂದು ಯಾವುದೇ ತರಹದ ವೀಲ್ ಚೇರ್ ಆಗಿರ್ಬೋದು, ಜನಸಾಮಾನ್ಯ ಬರುವಂಥ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು. ಇಲ್ಲಿವರೆಗೆ ಯಾವುದೇ ಥರ ಇದೆ. ಸರಿಯಾದ ಸಮಯಗಳಿಗೆ ಸರ್ ಡಾಕ್ಟರ್ಗಳು ಬರೋ ಸಮಯ 8:40 9 ಇಲ್ಲಿ ಬರಬೇಕಾದ್ರೆ 11 ಗಂಟೆ ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಂದ್ರೆ 3:30 4 ಗಂಟೆ ಬಂದು ಮಾಡ್ತಾರೆ. ಎಷ್ಟು ಸಾರ್ವಜನಿಕರಿಗೆ ಏನು ಸಮಸ್ಯೆ ಆಗುತ್ತೆ. ಈಗ ಆಲ್ರೆಡಿ 11 ದಿನದಲ್ಲಿ ನೀವು ಅರ್ಜಿ ಕೊಡೋದು ಅದ್ರ ಬಗ್ಗೆ ನಮ್ಗೆ ಉತ್ತರ ಇಲ್ಲ. ಸರ್ಕಾರಿ ದವಾಖಾನೆಯಲ್ಲಿ ಏನಾಗ್ತಾ ಇದೆ ಅಂದರೆ ಬಡವರಿಗೆ, ಯಾಕಂದರೆ ಇಲ್ಲಿ ಬರುವಂಥವರು ಬಡವರು, ಇದು ಸರ್ಕಾರಿ ದವಾಖಾನೆ ಅಂದ ತಕ್ಷಣ ಬಡವರು ಬರ್ತಾರೆ. ಆದರೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ನಮ್ಮ ಔಷಧ ವ್ಯವಸ್ಥೆ ಇಲ್ಲ, ಸರ್ಕಾರ ನಮಗೆ ಕೊಟ್ಟಿಲ್ಲ. 2022ರಿಂದ ನಮಗೇನೋ ಔಷಧನ ಪೂರೈಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅದನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ವಿನೂತನವಾದ, ನಮ್ಮ ಕರ್ನಾಟಕದಲ್ಲೇ ಒಂದು ವಿನೂತನವಾದಂಥ ಶಾಂತಿಯುತ ಭಿಕ್ಷಾಟನಾ ಪ್ರತಿಭಟನೆಯನ್ನು ಮಾಡಿ, ಏನು ಜನಸಾಮಾನ್ಯರು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಟ್ಟಿರ್ತಾರೆ, ಅದನ್ನು ಭಿಕ್ಷಾಟನೆ ಮಾಡಿ ನಾವು ಕೆಲವೊಂದು ಏನು ಸರ್ಕಾರಕ್ಕೆ ಒಂದು ಕೊಡುವಂಥ ಕೆಲಸವನ್ನು ಮಾಡುವಂಥ ಇದು ವಿನೂತವಾದ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಜನಸಾಮಾನ್ಯರು ಕೂಡ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಈ ಥರ ಆಗಬಾರ್ದು. ಜನಸಾಮಾನ್ಯರಿಗೆ ಏನು ಸರ್ಕಾರಿ ದವಾಖಾನೆಯಲ್ಲಿ ಅದು ಸರ್ಕಾರಿ ದವಾಖಾನೆ ನಮ್ಮ ಆಸ್ತಿಯಲ್ಲಿ ನಮಗೇ ಏನೂ ಇಲ್ಲ ಅಂತಂದರೆ, ನಮಗೆ ಬೇಕಾಗಿರುವಂಥ ಮೂಲಭೂತ ಸವಲತ್ತುಗಳಿಲ್ಲ ಅಂದರೆ ಅದಕ್ಕೆ KRS ಪಕ್ಷ ಯಾವತ್ತೂ ಬಿಡಲ್ಲ. ಅದಕ್ಕೆ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. ಬಡವರಿಗೆ ಅನ್ಯಾಯ ಆಗಬಾರ್ದು. ಹಾಗಾಗಿ ಬಡವರಿಗೆ ಮತ್ತು ಆರೋಗ್ಯ ಭಾಗ್ಯ ಅನ್ನೋದು ದೊಡ್ಡದು. ಹಾಗಾಗಿ ನಮ್ಮ ಜಿಲ್ಲೆಯ ಬಾಗಲಕೋಟೆ ಜನರಿಗೆ ಒಳ್ಳೆಯ ಉತ್ತಮವಾದ ಆರೋಗ್ಯವನ್ನು ಉಚಿತವಾಗಿ ಕೊಡುವಂಥ ಕೆಲಸ ನೀವು ಮಾಡಬೇಕು. ದೊಡ್ಡ ಕಟ್ಟಡದಿಂದಾಗಿ ಪ್ರತಿಯೊಬ್ಬರಿಗೆ ಸ್ವಾತಂತ್ರ್ಯ ಇರೋದಾದ್ರೂ 1.5 ಲಕ್ಷ ಸಂಬಳ ಬೇಕು. ನಮ್ಮ ಸೇವೆಗಾಗಿ ಇವರನ್ನು ನಾವು ನೇಮಕ ಮಾಡಿಕೊಂಡು ಮತ್ತು ಒಳ್ಳೆಯ ಸೇವೆಯನ್ನು ಕೊಡ್ತಾ ಇಲ್ಲ, ಎಲ್ಲವೂ ಹೊರಗೆ ಬರೋದು ಕೊಡ್ತೀರಿ. ಮತ್ತು ಸರ್ಕಾರಿ ಆಸ್ಪತ್ರೆ ಯಾಕೆ ಇಟ್ಟಿದ್ದೀವಿ ಸರ್? ಅವ್ರು ಹೇಳ್ತಾರೆ ನಮ್ಮಲ್ಲಿ ಎಲ್ಲವೂ ಸರಿ ಇದೆ. ಈಗ ನಾರ್ಮಲ್ ಡೈಲಾಗ್ ಇರ್ತಾವೆ ಒಂದಿಷ್ಟು. ನಾರ್ಮಲ್ ಡೈಲಾಗ್ ಅಂದರೆ ನಮ್ಮಲ್ಲಿ ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಕೊಡ್ತಾ ಇದ್ದೇವೆ, ಎಲ್ಲವೂ ಮಾಡುತ್ತೇವೆ, ಸರಿಪಡಿಸುತ್ತೇವೆ, ಮಾಡುತ್ತೇವೆ. ಇಂಥವೆಲ್ಲವೂ ಡೈಲಾಗ್ಗಳನ್ನು ಚೆನ್ನಾಗಿ ಒಂದಿಷ್ಟು ಬಾದಿಟ್ಟುಕೊಂಡಿದ್ದಾರೆ. ಅದನ್ನು ಅವ್ರು ಹೇಳ್ತಿದ್ದಾರೆ ಮತ್ತೆ ಅವರು. ಹಾಗಾಗಿ ಜಿಲ್ಲೆಯಲ್ಲಿ ಏನಪ್ಪ ಇವತ್ತು ಸಾಮಾನ್ಯ ಜನ ಒಬ್ಬ ಅಜ್ಜಿ ಹೇಳ್ತಾ ಇದ್ರು, ಯಪ್ಪ ನನ್ನ ಕಡೆಯಿಂದ ನನ್ನ ಮಗಳಿಗೆ ಹೋದಾಗ 12,000 ರೂಪಾಯಿ ತೊಗೊಂಡಿದ್ದಾರೆ, ನಾನು 100 ರೂಪಾಯಿ ನಿಮಗೆ ಕೊಡ್ತೀನಿ, ಅವ್ರಿಗೆ ಕೊಡ್ರಿಪ್ಪ.
ಇವತ್ತು ಭಿಕ್ಷಾಟನೆ ಅಂದರೆ ನಾವು ಬಡ ಜನರ ಹತ್ರ ಹೋಗಿ 5-10 ರೂಪಾಯಿ 100 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಹತ್ತತ್ರ 200,000 ಆಗಿದೆ. ಆ 200,000 ಕಲೆಕ್ಟ್ ಮಾಡಿ ಪುಣ್ಯಾತ್ಮನಿಗೆ ನಾವು ಹೊರಗಡೆ ಕರೆಸಿ ದಯವಿಟ್ಟು ತಾವು ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಸರ್ಕಾರಕ್ಕೆ ದೇಣಿಗೆನ ಜನರ ದೇಣಿಗೆ. ಬಾಗಲಕೋಟೆಯ ಪ್ರತಿಯೊಬ್ಬ ಶ್ರಮಿಕನ ಏನಪ್ಪ ಅಂದ್ರೆ ಆಟೋ ನಡೆಸೋನು, ಕಾಯಿಪಲ್ಯ ಮಾಡೋನು, ಏನೋ ಬೀದಿಯಲ್ಲಿ ಏನಪ್ಪ ಟ್ಯಾಕ್ಟರ್ ನಡೆಸೋದು, ಬದುಕು ನಡೆಸ್ಕೊಂಡು ಇಂಥವರೆಲ್ಲರೂ ಏನಪ್ಪ ಅಂದ್ರೆ ಮಾಡಿ ಅವರ ಶ್ರಮದ ಹಣ ಇವತ್ತು ಸರ್ಕಾರಕ್ಕೆ ಕಳಿಸಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಇದು ಸೇರಿಸ್ಕೊಂಡು ಏನಪ್ಪ ಬಾಗಲಕೋಟೆ ಏನು ಜಿಲ್ಲಾ ಆಸ್ಪತ್ರೆಗೆ ಒಂದಿಷ್ಟು ಉತ್ತಮ